Hello guys, hope so all are doing great, and today I am here with huge collection of Meesho's 12 plus collections of earrings and random finds I have found here. So without wasting much more time, let's get started. Guys, ನೋಡಬಹುದು ಇಲ್ಲಿ ನನ್ನ ಫಸ್ಟ್ ಪಾರ್ಸಲ್ ಇಲ್ಲಿದೆ. ಈಗ ನಾನು ಜಸ್ಟ್ ಇದ್ರದ್ದು ಅನ್ಬಾಕ್ಸಿಂಗ್ ವಿಡಿಯೋ ಎಲ್ಲ ಆಲ್ರೆಡಿ ನಾನು ಶಾರ್ಟ್ಸ್ ಅಲ್ಲಿ ಬಿಟ್ಟಿದ್ದೇನೆ. ನಿಮ್ಮ ಮುಂದೆ ನಿಮ್ಮ ಜೊತೆಗೇನೆ ನಾನು ಅನ್ಬಾಕ್ಸಿಂಗ್ ಎಲ್ಲ ಮಾಡಿರೋದು. ಸೊ ಈಗ ಬನ್ನಿ ನೋಡೋಣ. ಫಸ್ಟ್ ಇಯರಿಂಗ್ಸ್ ಇದೆ, ವೈರಲ್ ಇನ್ಸ್ಟಾಗ್ರಾಮ್ ಇಯರಿಂಗ್ಸ್ ಅಂತಾನೆ ಹೇಳ್ಬೋದು. ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಸೆಲೆಬ್ರಿಟೀಸ್ ಇಂದ ಹಿಡಿದು ರೀಲ್ಸ್ ಮಾಡೋರಿಂದ ಹಿಡಿದು ಎಲ್ಲರೂ ಹಾಕಿರುವಂತ ಇಯರಿಂಗ್ಸ್ ಇದು. ಒಂದು ಟೈಮಲ್ಲಿ ತುಂಬಾ ಮಿಂಚ್ತಿತ್ತು ಇದು. ನಾ ಇಲ್ಲಿ ಸೈಡಲ್ಲಿ ನಿಮಗೆ ಪಿಕ್ಚರ್ಸ್ ಅಂತ ಮೆನ್ಷನ್ ಮಾಡ್ತೇನೆ. ಪ್ಯಾಕಿಂಗ್ ನೋಡಿ ಗೈಸ್, ಎರಡೆರಡು ಪ್ಯಾಕಿಂಗ್ ಕವರಲ್ಲಿ ನನಗೆ ರಿಸೀವ್ ಆಗಿದೆ. ಇದು ನೋಡ್ಬೋದು ಇಲ್ಲಿ. ಇದು ತುಂಬಾ ಲೈಟ್ ವೇಟ್ ಇದೆ ಅಂತ ನಾ ಹೇಳೋದಿಲ್ಲ, ಆದ್ರೆ ಮೀಡಿಯಂ ಆಗಿದೆ. ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಗೋಲ್ಡನ್ ಇಸ್ಟ್ ಪಾಲಿಶ್ ಜೊತೆಗಿದೆ. ಇದು ಪರ್ಪಲ್ ಕಲರ್ ನಾನು ಚಾಯ್ಸ್ ಮಾಡಿದ್ದೇನೆ. ನೀವು ಯಾವ ಕಲರ್ ಸಹ ಚಾಯ್ಸ್ ಮಾಡ್ಬೋದು. ತುಂಬಾ ಎಲ್ಲ ಆಪ್ಷನ್ಸ್ ಇದೆ, ತುಂಬಾ ಎಲ್ಲ ಕಲರ್ ಆಪ್ಷನ್ಸ್ ಸಹ ಇದೆ. ನೋಡ್ಬೋದು ಇಲ್ಲಿ. ಇದು ಪರ್ಲ್ಸ್ ವರ್ಕ್ ನಂಗೆ ತುಂಬಾ ಇಷ್ಟ ಆಯಿತು. ತುಂಬಾ ಚೆನ್ನಾಗಿದೆ ಈ ಪರ್ಲ್ಸ್ ವರ್ಕ್, ಈ ಡಿಸೈನ್ ಎಲ್ಲ ಏನೋ ಒಂಥರ ಡಿಫ್ರೆಂಟ್ ಆಗಿ ಎಥಿನಿಕ್ ವೈಬ್ಸ್ ಕೊಡುತ್ತೆ. ನೋಡ್ಬೋದು ಇಲ್ಲಿ. ಆದರೆ ಎಲ್ಲ ಜ್ಯುವೆಲ್ರೀಸ್ ಕಲೆಕ್ಷನ್ ಇವತ್ತು ಏನು ತೋರಿಸ್ತಾ ಇದ್ದೇನಲ್ಲ, ಎಲ್ಲ ಅಂಡರ್ 300 ರುಪೀಸೇ ಇದೆ. ವೆಡ್ಡಿಂಗ್ ಮತ್ತೆ ಫೆಸ್ಟಿವ್ಗಂತೂ ಮಸ್ಟ್ ಹ್ಯಾವ್ ಜ್ಯುವೆಲ್ರೀಸ್ ಅಂತಾನೆ ಹೇಳ್ಬೋದು. ಎಷ್ಟಿದೆ ಅಂತ ನನಗೆ ಎಕ್ಸಾಕ್ಟ್ಲಿ ನೆನಪಿಲ್ಲ, ಅದನ್ನ ಸ್ಕ್ರೀನ್ ಮೇಲೆ ಇಲ್ಲಿ ಮೆನ್ಷನ್ ಮಾಡ್ತೇನೆ. ಪ್ರೈಸ್ ಏನು ಕತೆ ಏನು ಅಂತ ನೋಡ್ಬೋದು ಇಲ್ಲಿ ನೀವು. ಸೆಕೆಂಡ್ ಪಾರ್ಸಲ್ ಬಂದ್ಬಿಟ್ಟು ಈ ಡಬ್ಬಿಯಲ್ಲಿ ಬಂದಿದೆ. ನನಗೆ ಗೈಸ್ ಯಾರು ಏನು ಬೇಕಾದ್ರೆ ಹೇಳಿ, ಡಬ್ಬಿ ಬಂತಾನೆ ನನಗೆ ತುಂಬಾ ಖುಷಿ ಆಗುತ್ತೆ. ಅಂದರೆ ನನಗೆ ತಲೆನೋವು ಇರೋದಿಲ್ಲ ಜ್ಯುವೆಲ್ರೀಸ್ ಎಲ್ಲ ಎಲ್ಲಿಡೋದು ಏನು ಕತೆ ಅಂತ. ಹೀಗೆ ಡಬ್ಬಿಯಲ್ಲೇ ಇಟ್ಬಿಟ್ರೆ ಅದೊಂದು ಡಿಸೆಂಟ್ ಆಗಿನೂ ಇರುತ್ತೆ, ಸೇಫ್ ಆಗಿ ಸೆಕ್ಯೂರ್ ಆಗಿ ಇರುತ್ತೆ ಅಂತ ಒಂದು ಅನಿಸಿಕೆ ನಂದು. ನೋಡ್ಬೋದು ಇಲ್ಲಿ. ಇದು ನನ್ನ ಸೆಕೆಂಡ್ ಪಾರ್ಸಲ್. ಆಕ್ಸಿಡೈಸ್ಡ್ ಇದೆ, ತುಂಬಾ ಚೆನ್ನಾಗಿದೆ. ಆಲ್ರೆಡಿ ನಾನು 3 to 4 ಟೈಮ್ಸ್ ಇದನ್ನ ಹಾಕೊಂಡಿದ್ದೇನೆ. ನನ್ನ ಅಮ್ಮ ಸಹ ಹಾಕೊಂಡಿದ್ದಾರೆ. ಅವ್ರಿಗೆ ತುಂಬಾ ಇಷ್ಟ ಆಯಿತು ಗೈಸ್. ಅವ್ರ ಸಮೇತ ಇಲ್ಲಿ ನನ್ನ ಹಿಂದೆ ಕೂತು ತಲೆ ಅಲ್ಲಾಡಿಸ್ತಿದ್ದಾರೆ ಹೀಗಂತ. ತುಂಬಾ ಇಷ್ಟ ಆಯಿತು ಅವ್ರಿಗೆ ಸಹ. ನೋಡ್ಬೋದು ಇಲ್ಲಿ. ಇದನ್ನ ಓಪನ್ ಮಾಡ್ತಾ ಇದ್ದೇನೆ. ಇದು ಗೈಸ್ ನೀವು ನಂಬ್ತಿರೋ ಇಲ್ಲವೋ ಗೊತ್ತಿಲ್ಲ ನನಗೆ. ಇದು ಜಸ್ಟ್ ನಿಮಗುಂಟಲ್ಲ ಮೀಶೋಲ್ಲಿ ಏನು 150 130 ಹೀಗೆ ಸಿಕ್ಕುತ್ತೆ. ನೋಡ್ಬೋದು ಗೈಸ್ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಇಲ್ಲಿ ಡಿಸೈನ್ ಎಷ್ಟು ಚೆನ್ನಾಗಿದೆ ಅಂತ. ಹೀಗೆ ಹಾಕೊಂಡ್ರೆ ಉಂಟಲ್ಲ ನಿಮ್ಗೆ ಏನೂ ಬೇಡ, ಅಷ್ಟು ಚೆನ್ನಾಗಿರುತ್ತೆ. ನಿಮ್ಮ ನೆಕ್ನ ಉಂಟಲ್ಲ ಕವರ್ ಮಾಡಿಬಿಡುತ್ತೆ. ನೀವು ಇದನ್ನ ಶಾರ್ಟ್ ಆಗಿನೂ ಹಾಕೋಬಹುದು, ಬೇಕಾದ್ರೆ ಲಾಂಗ್ ತನಕನೂ ಬಿಡ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಕ್ವಾಲಿಟಿ ಎಲ್ಲ ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಮಸ್ಟ್ ಹ್ಯಾವ್ ಪ್ರಾಡಕ್ಟ್. ಇದು ಸಹ ನನ್ನ ಕಡೆಯಿಂದ ಬಿಗ್ ಥಮ್ಸ್ ಅಪ್ ಇದೆ. ನೋಡ್ಬೋದು, ವಾವ್ ಇದೆ. ನಾನು ನಿಮಗೆ ಪಿಕ್ಚರ್ಸ್ ಎಲ್ಲ ಸೈಡಲ್ಲಿ ಮೆನ್ಷನ್ ಮಾಡ್ತೇನೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದನ್ನ ಹಾಕೊಂಡ್ರ ಮೇಲೆ ಅಂತ. ತುಂಬಾ ಎಲಿಗೆಂಟ್ ಆಗಿ ಡಿಸೈನ್ ಇದೆ. ಆಮೇಲೆ ಈ ಪರ್ಲ್ಸ್ ವರ್ಕ್ ಅಂತೂ ಗೈಸ್ ತುಂಬಾ ಚೆನ್ನಾಗಿದೆ ಗೈಸ್. ಇದೇನೋ ಇದೆ ಇದರಲ್ಲಿ, ಏನು ಇಯರಿಂಗ್ಸ್ ಇದೆ ಗೈಸ್. ಇದು ನನ್ನ ಇವತ್ತಿನ ಥರ್ಡ್ ಪ್ರಾಡಕ್ಟ್. ನೋಡ್ಬೋದು ಇಲ್ಲಿ. ಇದು ಒಂದು ಇಯರ್ ಕಫ್ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಗೈಸ್. ಇದನ್ನ ಉಂಟಲ್ಲ ನೀವು ಇಂಡೋ ವೆಸ್ಟರ್ನ್ ಅಥವಾ ಇಥಿನಿಕ್ ಮೇಲೂ ಹಾಕೋಬಹುದು ಅಂತಾನೆ ಹೇಳ್ಬೋದು. ನಾನು ತುಂಬಾ ಚೆನ್ನಾಗಿರುತ್ತೆ. ನಿಮ್ ಫುಲ್ ಇಯರ್ಸ್ ಇದು ಕವರ್ ಮಾಡುತ್ತೆ ಅಂತಾನೆ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ ಇದು. ಇದನ್ನ ನಾನು 1-2 ಸತಿ ಹಾಕೊಂಡಿದ್ದೇನೆ. ತುಂಬಾ ಜನ ನನಗೆ ಕಾಂಪ್ಲಿಮೆಂಟ್ಸ್ ಬಂದಿತ್ತು ಈ ಜ್ಯುವೆಲ್ರಿನ ಹಾಕಿದಾಗ. ತುಂಬಾ ಜನ ಕೇಳಿದ್ರು ಗೈಸ್ ನನಗೆ ಎಲ್ಲಿಂದ ಪರ್ಚೇಸ್ ಮಾಡಿರೋದು, ಏನು ಕತೆ ಅಂಡ್ ಆಲ್. ಇಲ್ಲೊಂದು ಮೂನ್ ಡಿಸೈನ್ ಬಂದಿದೆ, ಅದ್ರ ಕೆಳಗೆ ಹೀಗೆ ಗುಂಗ್ರು ಬಂದಿದೆ. ಆಮೇಲೆ ಆ ಮೂನಿಂದಾನೆ ಹೀಗೆ ಬಳ್ಳಿ ತರ ಬಂದು ಇಲ್ಲೊಂದು ಫ್ಲವರ್ ಬಂದಿದೆ. ತುಂಬಾ ಚೆನ್ನಾಗಿದೆ ಗೈಸ್. ಲಿಂಕ್ ಎಲ್ಲವನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೇನೆ, ನೀವು ಅಲ್ಲಿ ಹೋಗಿ ಪರ್ಚೇಸ್ ಮಾಡಬಹುದು. ನೋಡ್ಬೋದು ಇಲ್ಲಿ. ತುಂಬಾ ಕ್ಯೂಟ್ ಆಗಿದೆ. ಈಗ ಫುಲ್ ಇಯರಿಂಗ್ಸ್ ಕವರ್ ಆಗುತ್ತೆ. ಹಿಂದ್ಗಡೆಯಿಂದ ಇದೇನೋ ಕ್ಲಿಪ್ ತರ ಬಂದಿದೆ. ಹೀಗೆ ಇಲ್ಲಿ ನೀವು ಇಯರ್ ಹೋಲಿಗೆ ಇದನ್ನ ಹಾಕ್ಬಿಟ್ಟು ಮೇಲ್ಗಡೆ ಇದನ್ನ ಜಸ್ಟ್ ಹಿಂಗ್ ಹಾಕಿ ಪ್ರೆಸ್ ಮಾಡಬೇಕು ಗೈಸ್. ಇಲ್ಲಿ ನೋಡ್ಬೋದು ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂತ. ಇದು ನಮ್ಮ 4th ಪ್ರಾಡಕ್ಟ್ ಗೈಸ್. ಇದನ್ನ ಸಹ ಓಪನ್ ಮಾಡಿ ನೋಡೋಣ. ಅಂದರೆ ತುಂಬಾ ಟೈಮ್ ಹಿಂದ್ಗಡೆ ಎಲ್ಲ ಪರ್ಚೇಸ್ ಮಾಡಿರೋದು ಗೈಸ್. ಸೊ ನನಗೆ ಜಸ್ಟ್ ಹಾಗೆ ನಾ ಇಟ್ಟುಬಿಟ್ಟಿದ್ದೇನೆ. ಯಾವ ಬಾಕ್ಸಲ್ಲಿ ಏನಿದೆ ಅಂತ ನನಗೂ ಐಡಿಯಾ ಇಲ್ಲ. ಈಗ ಓಪನ್ ಮಾಡಿದ್ರ ಮೇಲೆ ಎಲ್ಲ ನೆನಪಾಗ್ತಿದೆ, ಓ ಇದು ಅಂತ. ಸೊ ಇದು ನನ್ನ 4th ಪ್ರಾಡಕ್ಟ್. ಇದು ಒಂದು ಬ್ಯಾಂಗಲ್ ಸೆಟ್ ಗೈಸ್. ತುಂಬಾ ಯೂನಿಕ್ ಆಗಿದೆ ಗೈಸ್. ನೀವು ಉಂಟಲ್ಲ ಇದನ್ನ ಪರ್ಚೇಸ್ ಮಾಡಿದ್ರೆ ಗೈಸ್ 101% ನಾ ಹೇಳ್ತೇನೆ, ಎಲ್ಲರೂ ನಿಮ್ಮ ಹತ್ರ ಬಂದು ಕೇಳ್ತಾರೆ ಇದನ್ನ ಎಲ್ಲಿಂದ ಪರ್ಚೇಸ್ ಮಾಡಿದ್ರಿ, ಏನು ಕತೆ ಆ್ಯಂಡ್ ಆಲ್. ಅಷ್ಟು ಚೆನ್ನಾಗಿದೆ ಗೈಸ್. ಒಂದು ಸತಿ ಲೈಕ್ ಲವ್ ಅಟ್ ಫಸ್ಟ್ ಸೈಟ್ ಅಂತಾರಲ್ಲ, ಹಾಗಾಗುತ್ತೆ ಇದನ್ನ ಹಾಕೊಂಡ್ರೆ. ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ನೋಡಿದ್ರಾ ಇಷ್ಟು ದೊಡ್ಡಗಿದೆ ಅದು. ನೋಡ್ಬೋದು ಇಲ್ಲಿ. ಹೀಗೆ ಜಂಪಕ್ ಅನ್ಕೊಂಡು ಡ್ಯಾನ್ಸ್ ಮಾಡುತ್ತೆ ಅದು. ನೋಡ್ಬೋದು ಇಲ್ಲಿ ಹೇಗಿದೆ ಅಂತ. ಏನೋ ಹೀಗೆ ಮಾಡ್ತಾ ಏನೋ ನೆನಪಾಯ್ತು. ನೋಡಿ ಗೈಸ್, ಜಸ್ಟ್ ಹೀಗೆ ಸುತ್ಕೊಂತ ಹೋಗ್ಬೇಕು ನೀವು. ಇಲ್ಲಿ ನೋಡ್ಬೋದು ಇಲ್ಲಿ ನೋಡಿ, ಜಸ್ಟ್ ಹೀಗೆ ಸುತ್ಕೊಂತಾನೆ ಹೋಗ್ಬೇಕು. ಬ್ಲ್ಯಾಕಿಶ್ ಟಿಂಟ್ ತುಂಬಾ ಇಷ್ಟ ಆಯ್ತು ಅಂತ ನಾನು ಪರ್ಚೇಸ್ ಮಾಡಿರೋದು. ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನಿಮ್ಗೆ ಫುಲ್ ಒಂದು ಕೈನಾನೇ ಕವರ್ ಮಾಡಿಬಿಡುತ್ತೆ. ಇದನ್ನ ಹಾಕೊಂಡ ಮೇಲೆ ಉಂಟಲ್ಲ ನಿಮಗೆ ಬಳೆ ಗಿಳಿ ಏನು ಬೇಡ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೈಸ್. ಇದು ವೆಸ್ಟರ್ನ್, ಇಂಡೋ ವೆಸ್ಟರ್ನ್, ಟ್ರೆಡಿಷನಲ್, ಇಥಿನಿಕ್, ಸಾಡಿ ಯಾವ್ದ್ರ ಮೇಲಾದ್ರೂ ನೀವು ಸ್ಟೈಲ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ಇದು ಆಲ್ ರೌಂಡರ್ ಅಂತಾನೆ ಹೇಳ್ಬೋದು.
ಇದು ನನ್ನ 5th ಪಾರ್ಸಲ್ ಗೈಸ್. ಇದನ್ನ ಸಮೇತ ಓಪನ್ ಮಾಡಿ ನೋಡೋಣ. ಓಕೆ, ಇದು ಇಯರಿಂಗ್ಸ್ ಸೆಟ್ ಗೈಸ್. ತುಂಬ ಚೆನ್ನಾಗಿದೆ ಇಯರಿಂಗ್ಸ್. ನನಗೆ ಗೊತ್ತಿಲ್ಲ ನಾನು ಯಾಕೆ ಇಯರಿಂಗ್ಸ್ನ ಉಂಟಲ್ಲ ಮುಂಚೆ ಪರ್ಚೇಸ್ ಮಾಡಿಲ್ಲ ಅಂತ. ಇವಾಗ ನಾನು ಏನೋ ಮೀಶೋಲಿ ಸ್ಕ್ರೋಲ್ ಮಾಡುವಾಗ ಇದು ನನ್ನ ಕಣ್ಣಿಗೆ ಬಿತ್ತು. ತುಂಬ ಚೆನ್ನಾಗಿದೆ ಗೈಸ್. ನೋಡ್ಬೋದು ಇಲ್ಲಿ ಇದ್ರ ಜೊತೆಗೆ ಒಂದು ಮಾಂಗಟಿಕ ಸಹ ಇರುತ್ತೆ. ನಿಮಗೆ ಎಲ್ಲ ಹೀಗೆ ಸಿಕ್ಕಾಗಿ ಆಗಿಬಿಟ್ಟಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಮಾಂಗಟಿಕ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನೋಡ್ಬೋದು ಇಲ್ಲಿ ಎಲ್ಲ ಗುಂಗುರು ಇದೆ, ಹೀಗೆ ಸೌಂಡ್ ಸಹ ಬರುತ್ತೆ ನೋಡಿ. ಇಲ್ಲಿ ಇದ್ರ ಜೊತೆಗೆ ಇಯರಿಂಗ್ಸ್ ಸಹ ಬಂದಿದೆ. ಇಯರಿಂಗ್ಸ್ ನೋಡ್ಬೋದು, ಈಗ ಒಂದು ಜುಮ್ಕಿ ಬಂದು ಹೀಗೆ ಫುಲ್ ಸೆಟ್ ಬರುತ್ತೆ ಇಯರಿಂಗ್ಸ್. ಇದು ನೋಡ್ಬೋದು ಇಲ್ಲಿ ಸಹ ನೀವು ಟ್ರೈ ಮಾಡಲೇಬೇಕು. ಯಾರಿಗೆಲ್ಲ ಇಯರಿಂಗ್ಸ್ ಚೈನ್ ಎಲ್ಲ ಇಷ್ಟ ಆಗುತ್ತಲ್ಲ, ನೀವು ನಿಮ್ಮಂತವ್ರಂತೂ ಇದನ್ನ ತಗೊಳ್ಳೇಬೇಕು ಅಂತಲೇ ನಾನು ಹೇಳ್ತೇನೆ. ಇದು ನನ್ನ 6th ಪಾರ್ಸಲ್ ಗೈಸ್. ಇದನ್ನ ಓಪನ್ ಮಾಡೋಣ ಬನ್ನಿ. ಇದರಲ್ಲಿ ಉಂಟಲ್ಲ ಐಕಾನಿಕ್ ಲಂಡನ್ ಹೈಲೈಟರ್ ಇದೆ. ಇದನ್ನ ಉಂಟಲ್ಲ ರೀಸೆಂಟ್ಲಿ ಪರ್ಚೇಸ್ ಮಾಡಿರೋದು, ಏನೋ 1 ವೀಕ್ ಬ್ಯಾಕ್ ಪರ್ಚೇಸ್ ಮಾಡಿರೋದು. ಇದು 110 ಒಳಗೆ ನಿಮ್ಗೆ, ಅಂಡರ್ 120 ಒಳಗೆ ನಿಮ್ಗೆ ಇದು ಸಿಗುತ್ತೆ. 30 ml ಪ್ರಾಡಕ್ಟ್ ಗೈಸ್. ಇದು ತುಂಬ ಚೆನ್ನಾಗಿದೆ. ಹೀಗೆ ಜಿರಿಮಿರಿಯಾಗಿ ತುಂಬ ಓವರ್ ಆಗಿ ಚಕ್ಮಕ್ ಇಲ್ಲ. ಇದು ಹೈಲೈಟರ್ ಥರಾನೇ ಇದೆ. ನನಗೇನು ಅಷ್ಟು ಚೀಪ್ ಕ್ವಾಲಿಟಿ ಅಂತ ಅನಿಸಿಲ್ಲ. ಇದ್ರದ್ದು ನನಗಾದರೆ ಇಷ್ಟ ಆಗದೆ ಇರೋ ಕಾರಣ ಏನಂದರೆ ಇದು ನೋಡಿ, ಇದು ಹೀಗೊಂಥರ ಮೆಸ್ಸಿ ಆಗಿರುತ್ತೆ. ಇದ್ರದ್ದು ಡ್ರಾಪರ್ ಅಷ್ಟಾಗಿ ಚಲೋ ಇಲ್ಲ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ, ಇಲ್ಲಿ ಹೀಗೆ ಹಾಕುವಾಗ ಎಲ್ಲ ಸೈಡಿಂದೆಲ್ಲ ಮೆಸ್ಸಿ ಆಗುತ್ತೆ, ಪ್ರಾಡಕ್ಟ್ ವೇಸ್ಟ್ ಆಗುತ್ತೆ. ಸೊ ಇದ್ರ ಪ್ಯಾಕೇಜಿಂಗ್ ನನಗೆ ಇಷ್ಟ ಆಗಿಲ್ಲ. ಆದರೆ ಓವರ್ ಆಲ್ ಪ್ರಾಡಕ್ಟ್ ನನಗೆ ತುಂಬ ಇಷ್ಟ ಆಯಿತು. ಯಾರಿಗೆಲ್ಲ ಮೆಸ್ಸಿ ಆದ್ರೇನು ಏನು ಪ್ರಾಬ್ಲಮ್ ಇಲ್ಲ ಅನ್ನೋರು ತೊಗೋಬೋದು. ಇದು ನನ್ನ 7th ಪ್ರಾಡಕ್ಟ್ ಗೈಸ್. ತುಂಬ ನನಗೆ ಇಷ್ಟವಾಗಿರುವಂಥ ಪ್ರಾಡಕ್ಟ್ ಇದು. ಇದ್ರ ನೆಕ್ ಪೀಸ್ ಎಷ್ಟು ಯೂನಿಕ್ ಆಗಿದೆ ಅಂದರೆ, ನೀವು ಸಹ ನನಗೆ ಶಾರ್ಟ್ಸ್ ಬಿಟ್ಟಾಗ ಕಮೆಂಟ್ಸ್ ಮಾಡಿ ಕೇಳಿದ್ರಿ ಇದ್ರ ಕೋಡ್ ಎಷ್ಟು ಮೇಡಮ್, ಇದ್ರ ಲಿಂಕ್ ಸೆಂಡ್ ಮಾಡಿ ನಮಗೆ, ಪ್ರೈಸ್ ಎಷ್ಟು, ಏನು ಕತೆ ಅಂತ. ನನಗೆ ತುಂಬ ಇಷ್ಟವಾಗಿರುವಂಥ ಯೂನಿಕ್ ಸೆಟ್ ಏನೋ ನನ್ನ ಹತ್ರ ಇದೆ ಅಂದರೆ ಇದೇ ಹೇಳ್ಬೋದು. ಅಷ್ಟು ಯೂನಿಕ್ ಆಗಿದೆ. ನಿಮಗೂ ಸಹ ತೋರಿಸ್ತೇನೆ ಈಗ. ಇದು ನನ್ನ 7th ಪ್ರಾಡಕ್ಟ್. ನೋಡ್ಬೋದು ಗೈಸ್, ಯಾವುದಂತ ನಿಮಗೂ ಯೂಶ್ವಲಿ ಗೊತ್ತಾಗ್ಬೋದು. ಇದು ಕಮಲ್ ಹಸಿಲ್ ಅಂತಾರೆ ಇದನ್ನ. ನೋಡ್ಬೋದು ಇಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಗೈಸ್. ಟ್ರೆಡಿಷ್ನಲಿಗಂತೂ ಮಸ್ಟ್ ಹ್ಯಾವ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಸಾಡಿ ಚೂಡಿದಾರದ ಮೇಲಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಕ್ಯೂಟಾಗಿ ಕಾಣಿಸುತ್ತೆ. ಇದು ಇಯರಿಂಗ್ಸ್ ಸಹ ತುಂಬ ಕ್ಯೂಟಾಗಿದೆ. ಇದ್ರ ಸೆಟ್ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಅಂತ. ಹೀಗೇನೋ ಬ್ಯಾಂಗಲ್ಸ್ ಥರ ನಿಮ್ಗೆ ಫೀಲ್ ಆಗುತ್ತೆ. ಹೀಗೆ ಕುತ್ತಿಗೆಯಲ್ಲಿ ಹಾಕೋಬೇಕು ಜಸ್ಟ್. ಇದನ್ನ ನೋಡ್ಬೋದು ಇಲ್ಲಿ ಹೀಗೆ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ತುಂಬ ಡಿಸೆಂಟಾಗಿ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಲೋಟಸ್ ಡಿಸೈನ್ ಇದೆ. ಆಮೇಲೆ ಕೆಳಗಿಂದ ಹೀಗೆ ಪರ್ಲ್ ವರ್ಕ್ ಇದೆ ಅಂತ ನೋಡ್ಬೋದು. ಇಲ್ಲಿ ಇಯರಿಂಗ್ಸ್ ಗೈಸ್ ನೋಡ್ಬೋದು. ಇಲ್ಲಿ ಓಪನ್ ಮಾಡ್ತಾ ಇದ್ದೇನೆ ನಾನು. ನೋಡ್ಬೋದು ಇಲ್ಲಿ ಎಷ್ಟು ಕ್ಯೂಟ್ ಆಗಿದೆ ಅಂತ. ಇಯರ್ ಸ್ಟಡ್ಡು ಒಂದು ಲೋಟಸ್ ವರ್ಕೆ ಬಂದಿದೆ, ಫುಲ್ ಕ್ಯೂಟ್ ಆಗಿದೆ. ಇದು ನನ್ನ 8th ಪಾರ್ಸಲ್ ಗೈಸ್. ನೋಡ್ಬೋದು ಇಲ್ಲಿ ಇದು ಸಹ ನನ್ನ ಬರ್ತ್ಡೇ ಮಂತಲ್ಲಿ ತೊಗೊಂಡಿರುವಂಥ ಪಾರ್ಸಲ್ ಗೈಸ್. ನನಗೆ ಗೈಸ್ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಕೆಲವೊಂದು ಸತಿ ಯೂಟ್ಯೂಬಲ್ಲಿ ಎಲ್ಲರೂ ಹೇಳ್ತಿರ್ತಾರೆ, ಮೀಶೋ ಅಲ್ಲಿ 1 ಪರ್ಚೇಸ್ ಮಾಡಿದ್ವಿ, 1 ಆರ್ಡರ್ ಮಾಡಿದ್ವಿ, ಇನ್ನೊಂದು ಬಂತು ಆ್ಯಂಡ್ ಆಲ್ ಅಂದರೆ 1 ಪರ್ಚೇಸ್ ಮಾಡಿರ್ತಾರೆ, ಅವ್ರಿಗೆ ಫ್ರಾಡ್ ಆಗಿದೆ, ಮತ್ತೊಂದು ಬಂದಿದೆ ಅಂತ ಎಲ್ಲ ಮೀಶೋಗೆ ಬೈತಿರ್ತಾರೆ. ಆದರೆ ಗೈಸ್ ನಾನು ನಿಜ ಹೇಳಬೇಕಂದ್ರೆ ಅವ್ರು ಯಾವ ಮೀಶೋನ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೋ ಅಥವಾ ನಾನೇ ಏನೋ ಸ್ಪೆಷಲಾಗಿ ಒಳ್ಳೆ ಮೀಶೋನ ಇನ್ಸ್ಟಾಲ್ ಮಾಡಿದ್ದಾರೋ ನನಗೆ ಗೊತ್ತಿಲ್ಲ ಗೈಸ್. ಆದರೆ ನನಗೆ ನಿಜವಾಗಿಯೂ ಹೇಳಬೇಕಂದ್ರೆ ಇವತ್ತಿನ ತನಕ ಮೀಶೋ ಅಲ್ಲಿ ಫ್ರಾಡ್ ಆಗಿಲ್ಲ. ನಾನು ತುಂಬ ಎಲ್ಲ ಜ್ಯುವೆಲ್ರೀಸ್, ಇಯರಿಂಗ್ಸ್, ರ್ಯಾಂಡಮ್ ಫೈನ್ಸ್ ಎಲ್ಲ ಪರ್ಚೇಸ್ ಮಾಡ್ತಾ ಇದ್ದೇನೆ ಗೈಸ್. ಮುಂದೆ ಇನ್ನೂ ನಿಮಗೆ ವಿಡಿಯೋಸ್ ಬರುತ್ತೆ ನನ್ನ ಚಾನಲಲ್ಲಿ. ಇನ್ನೂ ತುಂಬ ಎಲ್ಲ ಕ್ಲೋತಿಂಗು ನಾನೀಗ ಮೀಶೋಲಿ ಪರ್ಚೇಸ್ ಮಾಡೋದ್ರಲ್ಲಿ ಇದೇನೆ. 8th ಪ್ರಾಡಕ್ಟ್ ನೋಡೋಣ. ಇದು 8th ಪ್ರಾಡಕ್ಟ್. ನನಗೆ ಕಾಂಬೋ ಆಫ್ 2 ನೆಕ್ ಚಾಕರ್ಸ್ ಬಂದಿದೆ. ನೋಡ್ಬೋದು ಇಲ್ಲಿ. ಇದು ತುಂಬ ಎಲಿಗೆಂಟ್ ಆಗಿದೆ ಗೈಸ್. ನೀವು ನಂಬೋದಿಲ್ಲ, ಅಷ್ಟು ಡೈಮಂಡ್ ಹಾಕ್ದವ್ರ ಥರ ಶೈನ್ ಕೊಡುತ್ತೆ ಗೈಸ್. ನಿಮ್ಗೆ ತೋರಿಸ್ತೇನೆ ನೋಡಿ ಈಗ. ಆದರೆ ಇದ್ರ ಜೊತೆಗೆ ಗೈಸ್ ನಿಮ್ಗೆ ಯಾವುದು ಇಯರಿಂಗ್ಸ್ ಬರೋದಿಲ್ಲ. ಇದು ಬರೀ ನೆಕ್ ಪೀಸ್ ಬರುತ್ತೆ ನಿಮಗೆ. ಹೀಗಿರುತ್ತಲ್ಲ, ಇದನ್ನ ಜಸ್ಟ್ ಈಗ ಹಾಕೊಂಡ್ಬಿಟ್ರೆ ಸಾಕು, ಅಲ್ಲಿ ಹುಕ್ ಹಾಕೊಂಡು. ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಚೆನ್ನಾಗಿದೆ ಗೈಸ್. ನೋಡಿ ಇಲ್ಲಿ ಇದ್ರ ಶೈನ್ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಅಂತ. ಇದ್ರ ಮುಂದೆ ಡೈಮಂಡ್ಸ್ ಯಾಕೆ ಬೇಕು ಅಂತಾನೆ ಹೇಳ್ತೇನೆ ನಾನು. ಅಷ್ಟು ಚೆನ್ನಾಗಿದೆ. ಅಷ್ಟು ಒಂದು ಒಳ್ಳೆ ಕ್ವಾಲಿಟಿಯ ಡೈಮಂಡ್ಸ್ ಇಲ್ಲಿ ಯೂಸ್ ಮಾಡಿದ್ದಾರೆ. ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಸ್ಟೋನ್ಸ್ ವರ್ಕ್ ಇದೆ ಅಂತ. ಒನ್ಲಿ ಸ್ಟೋನ್ಸ್ ವರ್ಕ್ ಗೈಸ್ ಎಷ್ಟು ಚೆನ್ನಾಗಿದೆ ಅಂತ ನೋಡ್ಬೋದು. ಇದು ಸಿಲ್ವರ್ ಕಲರಲ್ಲಿದೆ. ಇನ್ನೊಂದು ನಾನು ಪರ್ಚೇಸ್ ಮಾಡಿರೋದು ಗೋಲ್ಡನ್ ಕಲರಲ್ಲಿ. ಕಾಂಬೋ ಪ್ಯಾಕಲ್ಲಿ ಬರುತ್ತೆ ಗೈಸ್. ಇದು ನೋಡ್ಬೋದು, ಇದು ಗೋಲ್ಡನ್ ಕಲರಲ್ಲಿ ಗೈಸ್, ಗೋಲ್ಡನ್ ಟೋನಲ್ಲಿ ಇದೆ. ಇದು ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಜಸ್ಟ್ ಗೈಸ್ ನೀವು ಇದರ ಶೈನ್ ನೋಡಿ ಹೇಗಿದೆ ಅಂತ. ಎಷ್ಟು ಚೆನ್ನಾಗಿದೆ ಅಲ್ಲ, ನನಗಂತೂ ತುಂಬ ಇಷ್ಟ ಆಯಿತು. ಇಲ್ಲಿ ನೋಡಿ ಇಲ್ಲಿ ಹೀಗೆ ಹಾಕೊಂಡು ಬಿಟ್ರೆ ಸಾಕು ಗೈಸ್. ಇದು ನನ್ನ 9th ಪ್ರಾಡಕ್ಟ್ ಗೈಸ್. ನಾ ಇದು ಇನ್ಸೈಡ್ ಕಾಸ್ಮೆಟಿಕ್ಸಿಂದ ಕನ್ಸಿಲರ್ ಪರ್ಚೇಸ್ ಮಾಡಿರೋದು. ನಾ ಉಂಟಲ್ಲ, ನನ್ನ ಹತ್ರ ಆಲ್ರೆಡಿ ಒಂದು ಸ್ಯಾಂಪಲ್ ಪೀಸ್ ಇತ್ತು, ಸಿಂಗಲ್ ಪೀಸ್ ಕಲರ್ದು. ನೋಡ್ಬೋದು, ನನ್ನ ಗೆಟ್ ರೆಡಿ ವಿತ್ ಮೀಯಲ್ಲಿ ನಾನು ಯೂಸ್ ಮಾಡ್ತಿದ್ದೆ. ಇದು ಈ ಸತಿ ನಾವು ಉಂಟಲ್ಲ ಕಲರ್ ಕರೆಕ್ಟರ್, ಕನ್ಸಿಲರ್, ಕರೆಕ್ಟರ್, ಕಾಂಟೋರ್ ಆಲ್ ಇನ್ ಒನ್ ಇರುವಂಥ ಪ್ಯಾಲೆಟ್ನೇ ಪರ್ಚೇಸ್ ಮಾಡಿರೋದು. ಬೆಸ್ಟ್ ಕವರೇಜ್ ಕೊಡುತ್ತೆ ಗೈಸ್. ನಿಮ್ಗೆ ತೋರಿಸ್ತೀನಿ ನಾನು ಸ್ವ್ಯಾಚ್ ಮಾಡಿಬಿಟ್ಟು ಹೇಗಿದೆ ಅಂತ.
ನೋಡಿ ಗಾಯ್ಸ್, ನೋಡಿದ ಜಸ್ಟ್ ಒಂದು ಬೆಣ್ಣೆ ತರಾನೇ ಬ್ಲೆಂಡ್ ಆಗುತ್ತೆ, ಅಷ್ಟು ಸ್ಮೂತ್ ಆಗಿ ಬ್ಲೆಂಡ್ ಆಗುತ್ತೆ. ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಬಿಗ್ನರ್ಸಿಗಂತೂ ಮಸ್ಟ್ ಹ್ಯಾವ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ತುಂಬಾ ಅಫೋರ್ಡೆಬಲ್ ಸಹ ಇದೆ. 180 ಅಂಡರ್ ಅಲ್ಲೇ ನಿಮ್ಗೆ ಇದು ಸಿಕ್ಕುತ್ತೆ. ಇದ್ರ MRP ನೋಡಿದ್ರೆ 230 240 ಇದೆ. ಆದರೆ ನನಗೆ ಮೀಶೋಲ್ ಇದು 181 182 ಹೀಗೆ ಸಿಕ್ಕಿದ್ದು. ನಾನು ರೀಸೆಂಟ್ಲಿ ಪರ್ಚೇಸ್ ಮಾಡಿರೋದು ಗೈಸ್. 10th ಪ್ರಾಡಕ್ಟ್ ನೋಡ್ಬೋದು ಇಲ್ಲಿ. ಇದರಲ್ಲಿ ಏನಿದೆ, ಇದರಲ್ಲಿದೆ 1 2 3 ಇಯರಿಂಗ್ಸ್. ಮೂರು ಇಯರಿಂಗ್ಸ್ ಸಿಗುತ್ತೆ ಗೈಸ್. ನಿಮ್ಗೆ ಜಸ್ಟ್ 150 160 ಏನೋ ಇದರ ಪ್ರೈಸ್ ಇದೆ. ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡ್ತಾ ಇದ್ರೆ ನೋಡ್ಬೋದು ಇಲ್ಲಿ. ಅಷ್ಟು ಚೆನ್ನಾಗಿ ಗೈಸ್, ನಿಮ್ಗೆ ಉಂಟಲ್ಲ 60 ರೂಪೀಸ್ ಈಚ್ ಅಂತಾನೂ ಹೇಳ್ಬೋದು ನೀವು. ಅಷ್ಟು ಚೆನ್ನಾಗಿದೆ ಗೈಸ್ ಇಯರಿಂಗ್ಸ್ ಎಲ್ಲ. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಒಂದಲ್ಲ ಎರಡಲ್ಲ ಮೂರು ಇಯರಿಂಗ್ಸ್ ನಿಮ್ಗೆ ಬರುತ್ತೆ ಅಂಡರ್ 150 ಗೈಸ್. ಅಷ್ಟು ಸಖತ್ತಾಗಿದೆ ಕ್ವಾಲಿಟಿ ಸಹ. ನಿಮ್ಗೆ ಓಪನ್ ಮಾಡಿ ತೋರಿಸ್ತೇನೆ ನಾನು. ಎಲ್ಲಕ್ಕಿಂತ ಫೇವ್ರೇಟ್ ನನಗೆ ಈ ಗಣೇಶ ಇಯರಿಂಗ್ಸ್ ಗೈಸ್. ತುಂಬ ಇಷ್ಟ ಆಯಿತು. ಅಷ್ಟು ಮುದ್ದಾಗಿದೆ. ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಒಂದು ಗಣೇಶನ ಮಾಡಿದ್ದಾರೆ ಇಯರಿಂಗ್ಸ್ ಅಲ್ಲಿ. ನೋಡ್ಬೋದು ಎಷ್ಟು ಕ್ಯೂಟ್ ಆಗಿದೆ ಅಲ್ಲ. ತುಂಬ ಇಷ್ಟ ಆಯಿತು. ನೀವು ಸಹ ನಂಗೆ ಕಮೆಂಟ್ ಮಾಡಿ ಹೇಳಿ ನಿಮಗೆ ಹೇಗೆ ಅನಿಸ್ತು ಅಂತ. ಇಲ್ಲಿ ತ್ರಿಶೂಲ ಇದೆ, ಆಮೇಲೆ ಇಲ್ಲಿ ಗಣಪ ಇದೆ. ನೋಡ್ಬೋದು ಇಲ್ಲಿ. ಇದು ಅದರ ಸೆಕೆಂಡ್ ಇಯರಿಂಗ್ಸ್. ಇದರ ಲುಕ್ ನೋಡಿ ಗಾಯ್ಸ್ ಎಷ್ಟು ಚೆನ್ನಾಗಿದೆ ಅಂತ. ಇದು ಮಧ್ಯದಲ್ಲಿ ತುಂಬಾ ವೈರಲ್ ಆಗಿತ್ತು ರೀಸೆಂಟ್ಲಿ. ಎಷ್ಟೋ ಜನ ಸೆಲೆಬ್ರಿಟೀಸ್ ಎಲ್ಲ ಇದನ್ನ ಹಾಕೊಂಡಿದ್ರು. ತುಂಬಾ ಲೈಟ್ ವೇಟ್ ಇದೆ ಗೈಸ್. ಹೆವಿ ಅಂತೂ ಇಲ್ವೇ ಇಲ್ಲ. ಈ 3 ಇಯರಿಂಗ್ಸ್ ಸಹ ತುಂಬಾ ಲೈಟ್ ವೇಟ್ ಇದೆ. ಬಜೆಟ್ ಫ್ರೆಂಡ್ಲಿ ಇದೆ. ಅಫೋರ್ಡೆಬಲ್ ಸಹ ಇದೆ. ತುಂಬಾ ಚೆನ್ನಾಗಿ ಸಹ ಇದೆ ಗೈಸ್. ಇಂಪಾರ್ಟೆಂಟ್ ಅದೇ, ಕೆಲವೊಮ್ಮೆ ಉಂಟಲ್ಲ ನಾವು ತುಂಬಾ ಕಾಸ್ಟ್ಲಿ ಪ್ರಾಡಕ್ಟ್ ಪರ್ಚೇಸ್ ಮಾಡಿ ಹಾಕೊಂಡ್ರು ಅದೇನೋ ಒಂಥರ ಕ್ಲಾಸಿ ಲುಕ್ ನಮಗೆ ಸಿಕ್ಕೋದಿಲ್ಲ, ಬರೋದಿಲ್ಲ. ಆದರೆ ಕೆಲವೊಂದು ಪ್ರಾಡಕ್ಟ್ಸ್ ಉಂಟಲ್ಲ ನೋಡ್ಲಿಕ್ಕೆ ತುಂಬಾ ಅಟ್ರಾಕ್ಟಿವ್ ಬ್ಯೂಟಿಫುಲ್ ಆಗಿರುತ್ತೆ. ಅದ್ರ ಜೊತೆಗೆ ತುಂಬಾ ಅಫೋರ್ಡೆಬಲ್ ಸಹ ಇರುತ್ತೆ. ಆಮೇಲೆ ಇಂಪಾರ್ಟೆಂಟ್ ಏನಂದ್ರೆ ತುಂಬಾ ಕ್ಲಾಸ್ ಲುಕ್ ಕೊಡು. ಇದು ನಮ್ಮ ಕಾಂಬೋ ಇಯರಿಂಗ್ಸ್ ನ 3rd ಪೀಸ್. ಇದು ನೋಡ್ಬೋದು ಇದು ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ಒಂದು ಎಲಿಫೆಂಟ್ ಬರುತ್ತೆ, ಮೇಲಿಂದ ಒಂದು ಹೀಗೆ ರೌಂಡ್ ಲುಕ್, ಕೆಳಗಿಂದ ಹೀಗೆ ಗುಂಗುರು ಬಂದಿದೆ. ಈ ಎಲಿಫೆಂಟ್ ಉಂಟಲ್ಲ ಗೈಸ್ ನಂಗೆ ತುಂಬಾ ಎಸ್ಥೆಟಿಕ್ ವೈಬ್ಸ್ ಕೊಡ್ತಾ ಇದೆ. ನನ್ನ 11th ಪ್ರಾಡಕ್ಟ್ ಇಲ್ಲಿದೆ. ಬನ್ನಿ ನೋಡೋಣ ಇದ್ರಲ್ಲಿ ಏನಿದೆ ಅಂತ. ಇದು ನಾ ಉಂಟಲ್ಲ ಈಗ 3 to 4 ಡೇಸ್ ಬ್ಯಾಕೆ ನನಗೆ ಇದು ಬಂದಿರುವಂತ ಪ್ರಾಡಕ್ಟ್. ತುಂಬಾ ನನ್ನ ಫೇವ್ರೆಟ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ಗೈಸ್. ನಿಮ್ಗೆ ಸಹ ಈಗ ತೋರಿಸ್ತೇನೆ ಎಷ್ಟು ಚೆನ್ನಾಗಿದೆ ಅಂತ. ನೀವು ಸಹ ನಂಗೆ ಕಮೆಂಟ್ ಮಾಡಿ ಹೇಳಿ ನಿಮಗೂ ಇಷ್ಟ ಆಗುತ್ತೆ ಅಂತ ನಾನು ಹೇಳ್ತೇನೆ. ಇದ್ರ ಜೊತೆಗೆ ಒಂದು ಡಬ್ಬ ಸಹ ಕೊಟ್ಟಿದ್ದಾರೆ. ನೋಡ್ಬೋದು ಇಲ್ಲಿ ಹೀಗೆ ಡಬ್ಬ ಇದೆ. ಇದು ಗೈಸ್ ಕುಂದನ್ ಇಯರಿಂಗ್ಸ್ ಗೈಸ್. ಕಂಪ್ಲೀಟ್ಲಿ ಮೀನಾಕರಿ ಕುಂದನ್ ವರ್ಕ್ ಮಾಡಿದೆ ಇದ್ರ ಮೇಲೆ. ನಿಮ್ಗೆ ತೋರಿಸ್ತೇನೆ ಈಗ. ಎಷ್ಟು ಎಲಿಗೆಂಟ್ ಆಗಿದೆ, ಮತ್ತೇನೋ ಒಂಥರ ಯೂನಿಕ್ ಡಿಸೈನ್ ಅಂತಾನೆ ಹೇಳ್ಬೋದು. ತುಂಬಾ ಯೂನಿಕ್ ಆಗಿದೆ, ಆಮೇಲೆ ಎಲಿಗೆಂಟ್ ಆಗಿದೆ. ರೀಸೆಂಟ್ಲಿ ಇದು ತುಂಬಾ ವೈರಲ್ ಸಹ ಆಗಿತ್ತು. ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ಲ ಗೈಸ್. ತುಂಬಾ ಇಷ್ಟ ಆಯಿತು ನನಗೆ. ತುಂಬಾ ಇಷ್ಟ ಆಯಿತು. ಇಲ್ಲಿ ಹಿಂದ್ಗಡೆಯಿಂದ ಹೀಗೆ ಮೀನಾಕಾರಿ ವರ್ಕ್ ಇದೆ. ಆಮೇಲೆ ಮುಂದ್ಗಡೆಯಿಂದ ಹೀಗೆ ಡ್ರಾಪ್ ಶೇಪ್ ಕುಂದನ್ಸ್ ಇದೆ. ಆಮೇಲೆ ಇಲ್ಲಿ ಎಲ್ಲ ಲಾರಿಯಲ್ ಬಿಡ್ ಸಹ ಅಟ್ಯಾಚ್ ಮಾಡಿದ್ದಾರೆ. ನೋಡ್ಬೋದು ಇಲ್ಲಿ. ಆಮೇಲೆ ಇದರ ಸ್ಟಾಪರ್ ಸಹ ನೋಡ್ಬೋದು. ಫುಲ್ ಗೋಲ್ಡನ್ ಕಲರ್ ಸ್ಟಾಪರ್ ಕೊಟ್ಟಿದ್ದಾರೆ ನಮಗೆ. ಹೀಗೆ ರಬ್ಬರ್ ಸ್ಟಾಪರ್ ಕೊಟ್ಟಿಲ್ಲ, ಕಂಪ್ಲೀಟ್ ಒಂದು ಗೋಲ್ಡನ್ ಕಲರ್ ಸ್ಟಾಪರ್ ಕೊಟ್ಟಿದ್ದಾರೆ ಅಂತ. ಇದನ್ನ ಉಂಟಲ್ಲ ಹೀಗೆ ಹಾಕೋತಾರೆ. ಹೀಗೆ ಹಾಕೋಬಿಟ್ಟು ಇಲ್ಲಿ ಹಾಕೊಂಡು ಹೀಗೆ ಹಿಂದ್ಗಡೆಯಿಂದ ಹೀಗೆ ಬಿಟ್ಕೋಬಹುದು ಗೈಸ್. ಅಷ್ಟು ಚೆನ್ನಾಗಿದೆ ಗೈಸ್. ನಾನು ನಿಮ್ಗೆ ಉಂಟಲ್ಲ ಸ್ಕ್ರೀನ್ ಮೇಲೆ ಪಿಕ್ ನ ಮೆನ್ಷನ್ ಮಾಡ್ತಾ ಇದ್ದೇನೆ. ಇಲ್ಲಿ ಕೆಳಗಡೆಯಿಂದ ಪರ್ಲ್ ವರ್ಕ್ ಇದೆ. ಈ ಒಂದು ಇಯರಿಂಗ್ಸ್ ನ ಪರ್ಚೇಸ್ ಮಾಡಿದ್ರೆ ಸಾಕು. 12th ಪ್ರಾಡಕ್ಟ್ ಇಲ್ಲೇ ಇದೆ. ನೋಡ್ಬೋದು ಇಲ್ಲಿ ನಾನು ಆಲ್ರೆಡಿ ಹಾಕೊಂಡಿದ್ದೇನೆ. ನಾ ಈ ವಿಡಿಯೋ ಮಾಡ್ಲಿಕ್ಕೆ ಕೂತಾಗಿಂದ ಹಾಕೊಂಡಿದ್ದೇನೆ. ಅಷ್ಟು ಉಂಟಲ್ಲ ಲೈಟ್ ವೇಟ್ ಆಗಿದೆ. ಅಷ್ಟೇನು ವೇಟ್ ಇಲ್ವೇ ಇಲ್ಲ ಗೈಸ್. ಇದು ತುಂಬಾ ಲೈಟ್ ವೇಟ್ ಆಗಿದೆ. ನೋಡ್ಲಿಕ್ಕೆ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ. ನಂಗೆ ತುಂಬಾ ಇಷ್ಟ ಆಗಿರುವಂತ ಇಯರಿಂಗ್ಸ್ ಇದು. ನೋಡ್ಬೋದು ಇಲ್ಲೆಲ್ಲ ಮೀನಾಕಾರಿ ವರ್ಕ್ ಇದೆ. ಇಲ್ಲಿ ಸಹ ಮೀನಾಕಾರಿ ವರ್ಕ್ ಇದೆ. ಮಧ್ಯದಲ್ಲಿ ಹೀಗೆ ಲಾರಿಯಲ್ ಬೀಡ್ಸ್ ಅಟ್ಯಾಚ್ ಮಾಡಿದ್ದಾರೆ. ಕೆಳಗಿಂದ ಹೀಗೆ ಗ್ರೀನ್ ಕಲರ್ ಬೀಡ್ಸ್ ಅಟ್ಯಾಚ್ ಮಾಡಿದ್ದಾರೆ. ಒಂದು ಒಳ್ಳೆ ಕ್ವಾಲಿಟಿಯ ಜ್ಯುವೆಲ್ರಿ ಇದು ಅಂತಾನೆ ಹೇಳ್ಬಹುದು. ಇವತ್ತಿನ ನಮ್ಮ ಲಾಸ್ಟ್ ಪ್ರಾಡಕ್ಟ್, ಬಟ್ ನಾಟ್ ದಿ ಲೀಸ್ಟ್ ಪ್ರಾಡಕ್ಟ್. ಇದನ್ನ ಆಲ್ರೆಡಿ ನಾ ಶಾರ್ಟ್ಸ್ ಬಿಟ್ಟಿದ್ದೆ. ಇದು ನಾನು ನನ್ನ ಅಮ್ಮಂಗೆ ಗಿಫ್ಟ್ ಮಾಡಿರುವಂತ ಪ್ರಾಡಕ್ಟ್ ಗೈಸ್. ನೋಡಿದ್ರಾ, ನನ್ನ ಅಮ್ಮನಿಗೆ ನಾನು ಮದರ್ಸ್ ಡೇ ದಿವಸ ಗಿಫ್ಟ್ ಮಾಡಿರೋಂಥ ನೆಕ್ ಪೀಸ್ ಸೆಟ್ ಗೈಸ್. ಇದರಲ್ಲಿ ಉಂಟಲ್ಲ ನಿಮಗೆ 12 ಡಿಫ್ರೆಂಟ್ ಕಲರ್ ನೆಕ್ ಪೀಸ್ ಸಿಗುತ್ತೆ. ಕ್ವಾಲಿಟಿ ಎವ್ರಿಥಿಂಗ್ ಈಸ್ ಜಸ್ಟ್ ಆಸಮ್ ಆ್ಯಂಡ್ ವಾವ್ ಅಂತಾನೆ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಸೇರಿಸಿದ್ರೆ. ಇದು ನನಗೆ 250 280 ಹೀಗೇನು ಮಧ್ಯದಲ್ಲೇ ಸಿಕ್ಕಿದೆ. ಅಂಡರ್ 300 ಇದೆ ಇದು. ಕ್ಯಾನ್ ಯು ಜಸ್ಟ್ ಇಮ್ಯಾಜಿನ್, ಅಂಡರ್ 300 ರೂಪೀಸ್ ನಿಮಗೆ 12 ನೆಕ್ ಪೀಸ್ ಅವೈಲೇಬಲ್ ಇದೆ ಮೀಶೋ ಅಲ್ಲಿ. ಫಸ್ಟ್ ಕಲರ್ ಮರೂನಿಶ್ ಕಲರ್ ಇದೆ. ಆಮೇಲೆ ಸೆಕೆಂಡು ಆರೆಂಜ್ ಇದೆ. ಆಮೇಲೆ ಥರ್ಡು ಪರ್ಪಲಿಶ್ ಇದೆ. ನೋಡ್ಬೋದು ಇಲ್ಲಿ. ಆಮೇಲೆ 4th ಗ್ರೇ ಕಲರ್ ಇದೆ. ಆಮೇಲೆ 5th ರೆಡ್ ಕಲರ್ ಇದೆ. ಆಮೇಲೆ 6th ಗೋಲ್ಡನ್ ಕಲರ್ ಇದೆ. ಆಮೇಲೆ 7th ಬ್ಲ್ಯಾಕ್, ಮೈ ಫೇವ್ರೆಟ್ ಕಲರ್ ಇದೆ. ಆಮೇಲೆ 8th ವಾವ್
ಪ್ಯಾರೆಟ್ ಗ್ರೀನ್ ಕಲರ್ ಗೈಸ್. ನೋಡ್ಬೋದು ಇಲ್ಲಿ ಬೀಡ್ಸ್ ಕ್ವಾಲಿಟಿ ಸಹ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅಂಡರ್ 300 rupees ಗೈಸ್. ಏನು ಬೇಕು ಅಂತಲೇ ನಾನು ಕೇಳ್ತೇನೆ, ಅಷ್ಟು ಚೆನ್ನಾಗಿದೆ. 8th ಪ್ಯಾರೆಟ್ ಗ್ರೀನ್ ಕಲರ್ ಇದೆ, 9th ವೈಟ್ ಕಲರ್ ಇದೆ ನೋಡ್ಬೋದು ಇಲ್ಲಿ. ಆಮೇಲೆ 10th ಬ್ಲೂ ಕಲರ್ ಇದೆ, 11th ಮಲ್ಟಿ ಕಲರ್ ಇದೆ ಗೈಸ್. ಮಿಕ್ಸ್ಚರ್ ಆಫ್ ಆಲ್ ಕಲರ್, ಮಲ್ಟಿ ಕಲರ್ ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಆಮೇಲೆ 12 ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್ ಗರ್ಲ್ಸ್ ಫೇವ್ರೆಟ್ ಕಲರ್ ಪಿಂಕ್ ಕಲರ್ ಇದೆ. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ, ಮಸ್ಟ್ ಹ್ಯಾವ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಮ್ಯಾಚಿಂಗ್ ಮಾಡ್ಲಿಕ್ಕೆ ತುಂಬ ಇಷ್ಟ ಆಗುತ್ತೆ, ಜುವೆಲ್ರಿ ಲವರ್ಸ್ ಇರ್ಬೋದು ಅಥವಾ ನೆಕ್ ಪೀಸ್ ಕಲೆಕ್ಟ್ ಮಾಡ್ಲಿಕ್ಕೆ ಏನಾದರೂ ಒಂದು ಹಾಬಿ ಅಥವಾ ಶಾಕ್ ಇದ್ರೂ ಸಹ ಅಂಥವ್ರಿಗೆ ನೀವು ಗಿಫ್ಟ್ ಸಹ ಮಾಡ್ಬೋದು, ಅಂಥವ್ರು ಪರ್ಚೇಸ್ ಸಹ ಮಾಡ್ಕೋಬೋದು. ನಿಮಗೆ ಒಂದು ಪೀಸ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ, ಕ್ವಾಲಿಟಿ ನೋಡಿ ನೀವು ಸಹ ಹೇಗಿದೆ ಅಂತ. ನೋಡಿ ಗಾಯ್ಸ್ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ಹೀಗೆ ಲೇಯರ್ ಬಂದಿದೆ. ಹೀಗೇನು ಒಂಥರ ಹೀಗೆ ಇದು ಕಟ್ ಆದರೆ ಎಲ್ಲ ಹೀಗೆ ಹೊರಗೆ ಬರುತ್ತೆ, ಎಲ್ಲ ಹೊರಗೆ ಬರುತ್ತೆ ಅಂತ ಏನೂ ಪ್ರಾಬ್ಲಮ್ ಇಲ್ಲ, ಅದಂತೂ ಟೆನ್ಷನೇ ಇಲ್ಲ. ಈಗ ಒಂದು ಕಟ್ ಆದರೆ ಒಂದು ಲೇಯರ್ ಅಷ್ಟೇ ಹೊರಗೆ ಬರುತ್ತೆ, ಉಳಿದಿರೋ ಲೇಯರ್ಸ್ ಇರುತ್ತೆ. ಇದು ಮತ್ತೆ ಅಷ್ಟು ಸುಲಭದಲ್ಲಿ ಸಹ ಕಟ್ ಆಗೋದಿಲ್ಲ, ಯಾಕಂದರೆ ಇದರಲ್ಲಿ ಥ್ರೆಡ್ ಯೂಸ್ ಮಾಡಿಲ್ಲ ಗೈಸ್, ಇದರಲ್ಲಿ ನೈಲಾನ್ ವೈರ್ ಯೂಸ್ ಮಾಡಿದ್ದಾರೆ ಅವರು. ಇದು ನೋಡ್ಬೋದು ಇಲ್ಲಿ ಗ್ಲಾಸ್ ಬೀಡ್ಸ್ ಯೂಸ್ ಮಾಡಿದ್ದಾರೆ. ಈ ಗ್ಲಾಸ್ ಬೀಡ್ಸ್ ಒಳ್ಳೆ ಕ್ವಾಲಿಟಿಯ ಬೀಡ್ಸ್, ಎಷ್ಟು ಶೈನ್ ಕೊಡ್ತಾ ಇದೆ ಅಂತ ನೀವು ಸಹ ನೋಡಿ ಇಲ್ಲಿ. ಮತ್ತು ಇಲ್ಲಿ ಹುಕ್ಕು ಸಹ ನಿಮ್ಗೆ ಸಿಗುತ್ತೆ, ಹೀಗೆ ಅಡ್ಜಸ್ಟೇಬಲ್ ಇಲ್ಲ, ಆದರೆ ಅದು ಇಷ್ಟೇ ಲಾಂಗ್ ಬರುತ್ತೆ ನೋಡ್ಬೋದು ಇಲ್ಲಿ. ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಅಲ್ಲ, ಕಲರ್ಸ್ ನೋಡಿ ಎಷ್ಟು ವೈಬ್ರೆಂಟ್ ಆಗಿದೆ ಅಂತ. 12 ಕಲರ್ಸ್ ಉಂಟಲ್ಲ, ತುಂಬ ವೈಬ್ರೆಂಟ್ ಕಲರ್ಸ್ ಅಲ್ಲಿ ನಿಮಗೆ ಅವೈಲೇಬಲ್ ಇದೆ ನೋಡ್ಬೋದು ಇಲ್ಲಿ. ಅಂಡರ್ 300 rupees ಗೈಸ್, 12 ಪೀಸ್. ಒಂದು ನಿಮಿಷನೂ ಯೋಚನೆ ಮಾಡ್ಲಿಕ್ಕೆ ಹೋಗಬೇಡಿ, ಹೋಗಿ ಪರ್ಚೇಸ್ ಮಾಡಿ ಅಂತಾನೆ ಹೇಳ್ತಾ ಇದ್ದೇನೆ ಗೈಸ್. ಇದು ಒಂದ್ಸತಿ ಔಟ್ ಆಫ್ ಸ್ಟಾಕ್ ಆಗಿದ್ರೆ 1 ವೀಕ್ ತನಕ ಬರೋದೇ ಇಲ್ಲ. ಸೊ ಈಗ ಸದ್ಯಕ್ಕೆ ಪ್ರೆಸೆಂಟ್ ಇದು ಔಟ್ ಆಫ್ ಸ್ಟಾಕ್ ಆಗಿಲ್ಲ ಅಂದ್ರೆ ನಿಮ್ಮ ಲಕ್, ಹೋಗಿ ಪರ್ಚೇಸ್ ಮಾಡಿ ವಿತೌಟ್ ಕೀಪಿಂಗ್ ಸೆಕೆಂಡ್ ಥಾಟ್ ಇನ್ ಯೋರ್ ಹೆಡ್ ಗೈಸ್. ಸೊ ಗೈಸ್ ನಾ ಇಲ್ಲಿಗೆ ನನ್ನ ಇವತ್ತಿನ ಮೀಶೋ ಹಾಲ್ನ ಎಂಡ್ ಮಾಡ್ತಾ ಇದ್ದೇನೆ ಗೈಸ್. ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಫೇವರೇಟ್ ಐಟಮ್ಸ್ ಯಾವುದು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನೆನಪಲ್ಲಿ ವಿತೌಟ್ ಫೇಲ್ ಗೈಸ್. ಯಾಕಂದರೆ ನಾನು ಇಷ್ಟೆಲ್ಲ ಕೂತು ನಿಮಗೋಸ್ಕರ ಎಲ್ಲ ಪರ್ಚೇಸ್ ಮಾಡಿ ಟ್ರೈ ಮಾಡ್ತಾ ಇದ್ದೇನೆ. ನೀವು ಒಂದು ಕಮೆಂಟ್ ಮಾಡಿ, ಒಂದು ಲೈಕ್ ಮಾಡಿ ನನಗೆ ಇನ್ನೂ ಸಪೋರ್ಟ್ ಕೊಡಿ ಅಂತ ಹೇಳ್ತಾ ಇದ್ದೇನೆ. ಸಬ್ಸ್ಕ್ರೈಬ್ ಸಹ ಮಾಡ್ಕೊಳ್ಳಿ ಗೈಸ್, ಯಾಕಂದರೆ ಇನ್ನು ಮುಂದೆ ಉಂಟಲ್ಲ ಮೀಶೋಯಿಂದ ತುಂಬ ಎಲ್ಲ ಹಾಲ್ಸ್ ನಾನು ತರೋದ್ರಲ್ಲಿ ಇದ್ದೇನೆ ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಯಾಕಂದರೆ ಪ್ರತಿಯೊಂದು ನನ್ನ ವಿಡಿಯೋವಿನ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ. ಸೊ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಟೇ ಟ್ಯೂನ್ಡ್, ಸ್ಟೇ ಹ್ಯಾಪಿ ಆ್ಯಂಡ್ ಸ್ಟೇ healthy. Bye.